ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಕೋಲಾರ ತಾಲೂಕು ಸುಗುಟೂರು ಹೋಬಳಿ ತೊಟ್ಲಿ ಗ್ರಾಮ ಪಂಚಾಯಿತಿಯ ಕಾಕಿನತ್ತ ಅನ್ನುವಂಥ ಒಂದು ಐತಿಹಾಸಿಕ ಗ್ರಾಮಕ್ಕೆ ಕರ್ಕೊಂಡ್ಬಂದಿದ್ದೀನಿ. 9ನೇ ಶತಮಾನದಿಂದ ಇಲ್ಲಿ ಗ್ರಾಮ ಇದೆ. ಕಾಕಿ ಅಂತಂದ್ರೆ ತಮಿಳರು, ನತ್ತ ಅಂತಂದ್ರೆ ಸೆಟಲ್ಮೆಂಟು. ಕಾಕಿನತ್ತ ಗ್ರಾಮ ಅಂದ್ರೆ ತಮಿಳರು ಬಂದು ಸೆಟ್ಲ್ ಆದಂಥ ಜಾಗ ಇದು ಕಾಕಿನತ್ತ ಗ್ರಾಮ ಆಯಿತು. ಇವರು ತೋಟಗಾರಿಕೆಯಲ್ಲಿ ಎತ್ತಿದ ಕೈಯಾಗಿದ್ರು ಇಲ್ಲಿದ್ದಂಥ ಜನ. ಇದರ ವಾಸನೆಯನ್ನ ಹಿಡಿದ ಶ್ರೀರಂಗಪಟ್ಟಣದಲ್ಲಿದ್ದಂಥ ಟಿಪ್ಪು ಸುಲ್ತಾನ ಇಲ್ಲಿಗೆ ಬಂದು ಈ ಕಾಕಿನತ್ತ ಗ್ರಾಮದ ಅಷ್ಟು ಗ್ರಾಮಸ್ಥರನ್ನ ಕರ್ಕೊಂಡು ಹೋಗಿ ಲಾಲ್ಬಾಗಿನ ಮೇಲ್ವಿಚಾರಣೆಯನ್ನ ನೋಡ್ಕೊಳ್ಳೋದಕ್ಕೆ, ಲಾಲ್ಬಾಗಿನ ಆರೋಗ್ಯವನ್ನ ಕಾಪಾಡೋದಕ್ಕೆ ಬಿಟ್ಟಿದ್ದ. ಇವತ್ತು ಲಾಲ್ಬಾಗ್ ನಳನಳಿಸ್ತಾ ಇದೆಯಲ್ಲ, ಬೆಂಗಳೂರಿನ ಲಾಲ್ಬಾಗ್ ಹೇಗೆ ನಳನಳಿಸ್ತಾ ಇದೆಯಲ್ಲ, ಅದಕ್ಕೆ ಈ ಕಾಕಿನತ್ತ ಗ್ರಾಮದ ಗ್ರಾಮಸ್ಥರು ಭಾಗಿಗಳು. ಇವರ ಕಾರಣದಿಂದಾಗಿ ಇವತ್ತು ನಮ್ಮ ಲಾಲ್ಬಾಗ್ ನಳನಳಿಸ್ತಾ ಇದೆ. ನೋಡ್ರಿ, ಎಲ್ಲಿಯ ಕಾಕಿನತ್ತ, ಎಲ್ಲಿಯ ತಮಿಳುನಾಡು, ಎಲ್ಲಿಯ ಶ್ರೀರಂಗಪಟ್ಟಣದಲ್ಲಿದ್ದ ಟಿಪ್ಪು ಸುಲ್ತಾನ, ಎಲ್ಲಿಯ ನಮ್ಮ ಬೆಂಗಳೂರಿನ ಲಾಲ್ಬಾಗ್. ಈ ಕಡೆ ಸುಗ್ಟೂರು ಹೋಬಳಿನಲ್ಲಿ ತೊಟ್ಲಿ ಗ್ರಾಮ ಪಂಚಾಯತಿ ಓಡಾಡ್ಬೇಕಾದ್ರೆ ಬೈ ಚಾನ್ಸ್ ಏನಾದ್ರು ಈ ಕಾಕಿನತ್ತ ಗ್ರಾಮಕ್ಕೆ ಓಡಾಡಿದಾಗ, ಈ ಕಾಕಿನತ್ತ ಗ್ರಾಮಕ್ಕೆ 1000 ವರ್ಷಗಳ ಇತಿಹಾಸ ಇದೆ. ರಾಜರಾಜೇಂದ್ರ ಚೋಳನ ಕಾಲದಲ್ಲಿ ಅವರೆಲ್ಲ ಬಂದು ಈ ಜಾಗದಲ್ಲಿ ಸೆಟ್ಲ್ ಆಗಿದೊಂದು ಊರನ್ನ ಹುಟ್ಟಾಕಿದ್ರು, ಕಾಕಿನತ್ತ ಗ್ರಾಮವನ್ನ ಅನ್ನೋದನ್ನ ಮರಿಬೇಡಿ. ಮತ್ತು ಇದೇ ಜನ ಇಲ್ಲಿಗೆ ಬಂದು ನಮ್ಮ ಲಾಲ್ಬಾಗ್ನ ನೋಡ್ಕೊಂಡ್ರು ಅನ್ನುವಂಥದ್ದನ್ನು ಸಹ ಮರೆಯಬೇಡಿ. ಈ ಕಾಕಿನತ್ತ ಗ್ರಾಮದಲ್ಲಿ ಯಾವುದೇ ಶಾಸನಗಳಿಲ್ಲ, ಆದರೆ ಪಕ್ಕದಲ್ಲಿದ್ದಂಥ ಶಾಸನಗಳು ಈ ಕಥೆಯನ್ನು ಹೇಳ್ತವೆ. ಈ ಶಾಸನದ ಪಾಠವನ್ನು ಇಲ್ಲಿ ಹಾಕಿದ್ದೀನಿ ನೋಡಿ. ನೋಡಿದ್ರಾ, ಪ್ರತಿಯೊಂದು ಗ್ರಾಮಕ್ಕೂ ತನ್ನದೇ ಆದ